ಇಲ್ಲವೇ ಈಗ ಮೂರನೇ ಸುದ್ದಿ ಅಂತ ಬರ್ತೀನಿ ನಾನು. ಅದು ಟ್ರಂಪ್ ಅವರಿಗೆ ಸಂಬಂಧಪಟ್ಟ. ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಒಂದು ದೇಶ ಇದೆಯಲ್ಲ, ಆ ದೇಶದಲ್ಲಿ ಜನ ಹೇಗಿರ್ತಾರೋ ಆ ಜನರ ಗುಣಮಟ್ಟ, ಅವರ ಆಲೋಚನಾ ಕ್ರಮ ನೋಡಿ ಅಲ್ಲಿ ಶಾಸಕರು, ಸಂಸತ್ ಸದಸ್ಯರು, ಮಂತ್ರಿಗಳು, ಪ್ರಧಾನಿಗಳು, ಅಧ್ಯಕ್ಷರು ಆಗ್ತಾರೆ. ಈ ಟ್ರಂಪ್ ಅವರ ಮಾತು, ಬಿಹೇವಿಯರ್ ನೋಡಿದ ತಕ್ಷಣ ಅಮೇರಿಕಾ ಜನರ ಬಗ್ಗೆ ಒಂಥರ ಸಿಂಪತಿ ಬರುತ್ತೆ ಕಡೆ. ಅದರ ಜೊತೆಗೆ ಅಮೇರಿಕಾದ ಜನರಿಗೆ ತಲೆ ಬುದ್ಧಿ ಏನೂ ಇಲ್ವಾ ಹೀಗೂ ಆಯ್ಕೆ ಮಾಡ್ತಾರೆ. ಯಾಕೆಂದರೆ ಡೊನಾಲ್ಡ್ ಟ್ರಂಪ್ ಅವರ ಹುಚ್ಚು ಹೇಳಿಕೆ. ಟ್ರಂಪ್ ಹೇಳಿರುವ ಹುಚ್ಚು ಹೇಳಿಕೆಗಳ ಒಂದು ಪಟ್ಟಿ ಮಾಡಿದರೆ ಅದು ಎಷ್ಟು ಉದ್ದ ಆಗುತ್ತೋ ಗೊತ್ತಿಲ್ಲ. ಈಗ ಲೇಟೆಸ್ಟ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತು, ಅವರು ಇಸ್ರೇಲ್ ಒತ್ತಡಕ್ಕೆ ಮಣಿದು ಯುದ್ಧ ರಂಗಕ್ಕೆ ಇಳಿದು ಇರಾನ್ ಹತ್ರ ಹೊಡೆತ ತಿಂದು ಏನಪ್ಪ ಹೆಂಗಾದರೂ ಮಾಡಿ ಹೊರಗೆ ಬರಬೇಕಲ್ಲಪ್ಪ ಅನ್ನೋ ಲೆವೆಲಿಗೆ ಬಂದ್ಬಿಟ್ಟು ಮತ್ತೆ ಸುಳ್ಳಿನ ಮೇಲೆ ಸುಳ್ಳು. ಯಾಕೆ ಗೊತ್ತಿಲ್ಲ ಕಣ್ರಿ. ಈ ಕಾಲದಲ್ಲಿ ಎಲ್ಲ ದೇಶದ ಅಧ್ಯಕ್ಷರು, ಪ್ರಧಾನಿಗಳು ಎಲ್ಲ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರಾಗ್ಬಿಟ್ಟಿದ್ದಾರೆ. ಬಾಯಿ ಬಿಟ್ಟರೆ ಸುಳ್ಳು, ಅದಕ್ಕೆ ಯಾರೂ ಹೊರತಿಲ್ಲ. ಏಷ್ಯಾ ಉಪಖಂಡ, ಭಾರತ, ಪಾಕಿಸ್ತಾನ ಎಲ್ಲ ಸುಳ್ಳು ಹೇಳಿದ್ರೆ ಕಾಂಪಿಟೇಷನ್ ಒಬ್ರಿಗಿಂತ ಒಬ್ಬರು. ಈಗ ಇವರು ಹೇಳ್ತಿದ್ದಾರೆ, ಸನ್ಮಾನ್ಯ ಡೊನಾಲ್ಡ್ ಟ್ರಂಪ್ ಅವರಿಗೆ ಇರಾನ್ ಒಂದು ಆಫರ್ ಕೊಟ್ಟಿತ್ತು. ಏನು ಅಂದರೆ, ನೀವು ಇರಾನಿಗೆ ಬಂದ್ಬಿಟ್ಟು ಸರ್ವೋಚ್ಚ ನಾಯಕರಾಗಿ ಅಂದರೆ ಯಾರಾದರೂ ತಲೆ ಇಲ್ದಿದ್ದವರು ಕೂಡ ನಂಬಕ್ಕೆ ಸಾಧ್ಯ ಇಲ್ಲ. ಇರಾನ್ ಫೈಟ್ ಮಾಡ್ತಿದೆ, ದೇ ಆರ್ ಫೈಟರ್ಸ್, ವಾಟ್ ಎವರ್ ಇಟ್ ಮೇ ಬಿ. ಅವ್ರಿಗೊಂದು ನಂಬಿಕೆ ಇದೆ. ಅವರ ಧಾರ್ಮಿಕ ಸರ್ವೋಚ್ಚ ನಾಯಕ ಅಂತ ಅಂದರೆ ಧಾರ್ಮಿಕ ಸರ್ವೋಚ್ಚ ನಾಯಕ ಅದು ಅವ್ರು ಹೀಗೆ ಇರಬೇಕು ಅಂತಿದೆ. ಅವರು ಇಸ್ಲಾಂ ಮತಾವಲಂಬಿಗಳು, ಶಿಯಾ ಮುಸ್ಲಿಮ್ಗೆ ಹೋಗ್ಬಿಟ್ಟು ಟ್ರಂಪ್ ಹತ್ರ ಬಾರಪ್ಪ ಅಣ್ಣಯ್ಯ ಬಂದು ಕೂತ್ಕ ಇಲ್ಲಿ ಅಂತ ಹೇಳ್ತಾರೆ. ಅಯೋಗ್ಯತನಕ್ಕೂ ಒಂದು ಮಿತಿ ಇಲ್ಲ. ಆದರೆ ಟ್ರಂಪ್ ಹಾಗಾಗಿದ್ದಾರೆ. ಅವರಿಗೆ ಸಮಸ್ಯೆ ಪ್ರಾರಂಭ ಆಗಿದೆ. ಯುದ್ಧವನ್ನು ನಿಲ್ಲಿಸುವುದಕ್ಕೆ ಅವರಿಗೆ ದಾರಿ ಕಾಣ್ತಾರೆ. ಯುದ್ಧಗಳನ್ನು ಪ್ರಾರಂಭಿಸುವುದು ಸುಲಭ, ನಿಲ್ಲಿಸುವುದು ಸುಲಭ ಅಲ್ಲ. ಪ್ರಾರಂಭಿಸುವಾಗ ಒಂದು ಹುಚ್ಚಿರುತ್ತೆ. ಹಿಂಸೆ ಅಂದರೆ ಹಾಗೇನೆ. ಹಿಂಸೆಗೆ ಒಂದು ಆಕರ್ಷಣೆ ಇರುತ್ತೆ. ಮತ್ತು ದೇಶ ಪ್ರೇಮದ ಹೆಸರಿನಲ್ಲಿ ನಡೆಸುವ ಯುದ್ಧ ಇರುತ್ತಲ್ಲ, ಅದರಿಂದ ಒಂದು ಹುಚ್ಚಿರುತ್ತೆ. ನಾನು ದೇಶ ಪ್ರೇಮಿ, ಆದ್ದರಿಂದ ಯುದ್ಧ. ಹೆಣಗಳು, ರಕ್ತಪಾತ ಒಂದು ಹಂತದವರೆಗೆ ಸಂತೋಷ ಕೊಡ್ಬೋದು. ಆದರೆ ಅದೇ ದಿನನಿತ್ಯದ ಕರ್ಮ ಆದರೆ ಆವಾಗ ಅಲ್ಲಿಂದ ಹೊರಗೆ ಬರೋದು ಹೇಗೆ ಅಂತ ಪ್ರಾರಂಭ ಆಗುತ್ತೆ. ಅಮೇರಿಕ ಅದರ ಇತಿಹಾಸದಲ್ಲೇ ವಿಫಲ ಯುದ್ಧಗಳ ನಾಯಕ. ಅದು ಯಾವುದೇ ಯುದ್ಧವನ್ನು ಗೆದ್ದಿಲ್ಲ. ಅವರು ನೋಡಿದ್ರೆ ವಿಶ್ವದ ದೊಡ್ಡಣ್ಣ, ಆದರೆ ನಾಶಪಡಿಸಿವೆ. ಅಮೇರಿಕ ನಾಶಪಡಿಸಿರುವಂತಹ ದೇಶಗಳ ಒಂದು ಉದ್ದನೆಯ ಪಟ್ಟಿಯನ್ನು ಕೊಡಬಹುದು. ಇತ್ತೀಚೆಗೆ ಫಾರ್ ಎಕ್ಸಾಂಪಲ್ ಯು ಟೇಕ್ ಇರಾಕ್. ಸುಮ್ಮನೆ ಸದ್ದಾಮ್ ಹುಸೇನ್ ಮೇಲೆ ಇಲ್ಲದ ಆರೋಪವನ್ನು ಮಾಡಿ ದಾಳಿ ಮಾಡಿ ಇರಾಕನ್ನು ಮುಗಿಸಿದರು. ಹಾಗೆಯೇ ಕೊಲ್ಲಿ ರಾಷ್ಟ್ರಗಳಲ್ಲಿ ತೈಲ ಸಿಗುತ್ತೆ ಅನ್ನುವ ಕಾರಣಕ್ಕಾಗಿ ಅಲ್ಲಿರುವ ಬಹುತೇಕ ದೇಶಗಳನ್ನು ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡ್ರು. ನಿಮಗೆ ರಕ್ಷಣೆ ಒದಗಿಸ್ತೀನಿ ಅಂತೇಳಿ ಅಮೇರಿಕ ಸೇನಾ ನೆಲೆಗಳು ಸೌದಿ ಅರೇಬಿಯಾದಲ್ಲಿ, ಕತಾರ್ನಲ್ಲಿ, UAEಯಲ್ಲಿ ಎಲ್ಲ ಕಡೆ ಸೇನಾ ನೆಲೆಗಳನ್ನು ಇಟ್ಕೊಂಡ್ರು ನಿಯಂತ್ರಣ ಮಾಡಬೇಕು. ಆದರೆ ಇರಾನ್ ತಲೆ ಬಾಗಿಸುವುದಕ್ಕೆ ಸಿದ್ಧ ಇರಲಿಲ್ಲ. ಅದು ಅಮೇರಿಕಾದ ಸಮಸ್ಯೆ, ಅದು ಇಸ್ರೇಲ್ನ ಸಮಸ್ಯೆ. ಸೊ ಇಸ್ರೇಲ್ ಇದೆಯಲ್ಲ, ಭಾಳ ಜನರಿಗೆ ಇಸ್ರೇಲ್ನ ಈ ಯಹೂದಿ ಲಾಬಿ ಇದೆ ನೋಡಿ, ದೇ ಆರ್ ಮೋಸ್ಟ್ ಪವರ್ಫುಲ್. ಅಮೇರಿಕಾವನ್ನು ಒಂದು ರೀತಿಯಲ್ಲಿ ನಿಯಂತ್ರಿಸುವವರು ಯಹೂದಿಗಳೇ. ಅವರಿಗೆ ಒಂದು ರೀತಿಯಲ್ಲಿ ಆಕ್ರಮಣಶೀಲತೆ ಭಾಳ ಇಷ್ಟ, ರಕ್ತಪಾತ ಭಾಳ ಇಷ್ಟ. ಅವರಿಗೆ ಹೃದಯ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆತ್ಮ ಇದೆಯೋ ಇಲ್ಲೋ ಗೊತ್ತಿಲ್ಲ. ಓದಿಸಿ ಪುಟ್ಟ ಮಕ್ಕಳು, ಹೆಂಗಸರ ಜೀವ ತೆಗೆದಿರಲ್ಲ. ಗಾಜಾಪಟ್ಟಿಯಲ್ಲಿ ಸುಮಾರು 70,000ಕ್ಕೂ ಹೆಚ್ಚು ಜನರನ್ನು ಕೊಂದು ಹಾಕಿದ ನೆತನ್ಯಾಹು. ನಾವು ಹೋಗಿ ನೆತನ್ಯಾಹುನ ಒಪ್ಕೋತೀವಿ, ನೀನಪ್ಪ, ನಾವಮ್ಮ, ಅಪ್ಪ ಅಮ್ಮ ಅಂತ ಹೇಳ್ತದೆ. ಅದಾದ ಮೇಲೆ ಇರಾನ್ನಲ್ಲಿ ಶಾಲೆಗಳ ಮೇಲೆ 170 ಮಕ್ಕಳು, ಪುಟ್ಟ ಮಕ್ಕಳನ್ನು ಕೊಂದಾಕ್ತಾರೆ.
ಇದ್ರ ಬಗ್ಗೆ ಒಂದು ಹೃದಯ ಮಿಡಿಬೇಕಲ್ವಾ? ಅವ್ರು ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಏನೇ ಇರಲಿ, ನೋ ಇಶ್ಯೂ. ಮನುಷ್ಯರಲ್ವ ಅವರು? ಅಂಥ ಯುದ್ಧದ ಸಂಪೂರ್ಣ ಜವಾಬ್ದಾರಿಯನ್ನು ಡೊನಾಲ್ಡ್ ಟ್ರಂಪ್ ಹೊರಬೇಕು. ಈಗ ಹುಚ್ಚು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟ್ರಂಪ್. They said to show you the fact that we're real and solid and we're there, we're going to let you have 8 boats of oil, 8 boats, 8 big boats of oil. This was 2 days ago. And they'll sail up tomorrow. That was 3 days ago. And I didn't think much about it. And then I watched the news and they said, a very good anchor actually. ಇನ್ನು ಯಾವ್ಯಾವ ಹುಚ್ಚು ಹೇಳಿಕೆಗಳನ್ನು ಕೊಡ್ತಾರೋ, ಯಾರನ್ನ ಹತ್ಕೋತಾರೋ, ಯಾರು ಬೆನ್ನು ಕೆರಿತಾರೋ, ಯಾರು ಹಿಂಸೆಯಲ್ಲಿ ಸಂತೋಷ ಪಡ್ತಾರೋ ಗೊತ್ತಿಲ್ಲ. ಎನಿವೆ, ಇದಾಗಿತ್ತು ಇವತ್ತಿನ ಮೆಗಾ ಫೋಕಸ್. ನಾಳೆ ಯಥಾಪ್ರಕಾರ ಹಾಜರಾಗ್ತೀನಿ 3 ಸುದ್ದಿಯೊಂದಿಗೆ, ವಿಶ್ಲೇಷಣೆಯೊಂದಿಗೆ. ಅಲ್ಲಿವರೆಗೆ ಫೋಕಸ್ ಟಿವಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ. ನಾಳೆಯವರೆಗೆ